ಇಡಿ ವಿರುದ್ಧ ಸರ್ಕಾರ ಪ್ರತಿಭಟನೆಗೆ ಇಳಿದಿತ್ತು ನಿನ್ನೆ. ಯಾಕೆ ಅಂತಂದ್ರೆ ಇದೇ ಕಲ್ಲೇಶ್ ಅನ್ನುವಂಥವರು ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೊಡ್ತಾರೆ. ಇಡಿ ಅಧಿಕಾರಿಗಳ ಒತ್ತಡ ಆರೋಪವನ್ನ ಮಾಡಿ ರಾಜ್ಯ ಸರ್ಕಾರ ಇದೇ ಮಾತನ್ನ ನಂಬಿಕೊಂಡು ಇದೇ ಕೇಸನ್ನ ನಂಬಿಕೊಂಡು ಪ್ರತಿಭಟನೆಯನ್ನ ಮಾಡಿತು. ಕಲ್ಲೇಶ್ ಪರವಾಗಿ ಪ್ರತಿಭಟನೆಯನ್ನ ರಾಜ್ಯ ಸರ್ಕಾರ ಮಾಡಿತು. ದುರಂತ ಅಂದ್ರೆ ಸರ್ಕಾರವನ್ನೇ ಯಾಮಾರಿಸಿದ್ದಾನೆ ಈ ಕಲ್ಲೇಶ್. ಯಾಕೆ? ಭ್ರಷ್ಟಾಚಾರ ಕರ್ತವ್ಯ ಲೋಪದಲ್ಲಿ ಅಮಾನತಾಗಿರೋದು ಕಲ್ಲೇಶ್. ಒಬ್ಬ ಭ್ರಷ್ಟಾಚಾರದ ಆರೋಪವನ್ನ ಹೊತ್ತಿರುವಂಥವ್ರು, ಕರ್ತವ್ಯ ಲೋಪದ ಆರೋಪವನ್ನ ಹೊತ್ತಿರುವಂಥವ್ರು, ಅವರನ್ನು ಅಮಾನತುಗೊಳಿಸುವಂತ ಸರ್ಕಾರ ಅದೇ ಅಧಿಕಾರಿಯ ಮಾತನ್ನ ನಂಬಿಕೊಂಡು ಇಡೀ ಸಂಪುಟದಲ್ಲಿರುವಂಥವ್ರೆಲ್ಲ ಕೂಡ ಬಂದು ಪ್ರತಿಭಟನೆ ಮಾಡಿಕೊಂಡು ಹೋರಾಟವನ್ನ ಮಾಡ್ತಾರೆ ಅನ್ನುವಂಥದ್ದಾದ್ರೆ ಎಲ್ಲಿ ಹೋಗುತ್ತೆ ಮೌಲ್ಯಗಳು ಅಂತ ಹೇಳಿ? ಎಲ್ಲಿ ಹೋಗುತ್ತೆ ನಿಮ್ಮ ಮೌಲ್ಯಗಳು? ನೀವೇ ಆದೇಶವನ್ನ ಕೊಡಿಸ್ತೀರಾ, ಅಮಾನತನ್ನ ಮಾಡಿಸ್ತೀರಾ. ಕಾರಣ ಏನು ಅಂತಂದ್ರೆ ಭ್ರಷ್ಟಾಚಾರ ಕರ್ತವ್ಯ ಲೋಪ ಅಂತ ಹೇಳಿ ಅದೇ ವ್ಯಕ್ತಿ ಹೇಳುವಂತ ಮಾತನ್ನ ನಂಬ್ಕೊಡ್ತೀರಾ. ಇನ್ನು ಯಾಕೆ ಅವ್ರನ್ನ ಅಮಾನತು ಮಾಡಬೇಕು? ರಿವೋಕ್ ಮಾಡಿಬಿಡಿ, ಅದನ್ನ ಅಮಾನತನ್ನ ರದ್ದುಗೊಳಿಸಿ, ವಾಪಸ್ ಬರಲಿ ಬಿಡಿ ಕರ್ತವ್ಯಕ್ಕೆ. ಅವ್ರ ಮಾತು ನಂಬು ಅನ್ನೋಂಥದ್ದೇ ಆದರೆ ಅನುಕಂಪ ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನಗಳು ಅಧಿಕಾರಿಗಳು ಹೇಗೆ ಮಾಡಿಕೊಳ್ತಾರೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳು ಕಾಣಿಸಿಕೊಳ್ಳುತ್ತೆ. ಭ್ರಷ್ಟಾಚಾರ ಆರೋಪವನ್ನು ಹೊತ್ತಿದ್ದಾರೆ ಅಂದರೆ ತನಿಖೆಯನ್ನು ಮಾಡಿಕೊಳ್ತಾ ಇದ್ದಾರೆ. ತನಿಖೆಯನ್ನು ಎದುರಿಸ್ತಾ ಇರಬೇಕಾದಂತಾದರೆ ಪ್ರತಿಯಾಗಿರುವಂಥ ಆರೋಪಗಳನ್ನು ಮಾಡೇ ಮಾಡ್ತಾರೆ ಅನ್ನೋದು ಸಹಜವಾಗಿರುವಂಥ ಒಂದು ಕಾಮನ್ ಸೆನ್ಸ್. ಅದು 60,83,000 ಬಡ್ಡಿ ಹಣಕ್ಕೆ ಸೂಕ್ತ ದಾಖಲೆಯನ್ನು ನೀಡದೇ ಇರೋದು ಏನು ಹೇಳಬೇಕು ಅದಕ್ಕೆ? ವಿದ್ಯಾರ್ಥಿ ನಿಲಯದ ಅಗತ್ಯ ಸಾಮಗ್ರಿಗಳ ಬೇಡಿಕೆ ಇಲ್ಲದೇನೆ ಖರೀದಿಸಿದ್ದು ಯಾಕೆ? ವಿದ್ಯಾರ್ಥಿ ನಿಲಯದ ಅಗತ್ಯ ಸಾಮಗ್ರಿಗಳ ಬೇಡಿಕೆ ಇದ್ದಾಗಲೇ ಕೊಡಿಸೋದು ಕಡಿಮೆ. ಬೇಡಿಕೆ ಇದೆ ಅಂತ ತಂದು ಕೊಡಿ ಅಂತಂದ್ರೆ ಕೊಡೋರಿಲ್ಲ. ಆದರೆ ಇಲ್ಲಿ ಇಲ್ಲ ಅಂದ್ರೂ ತಂದಿದ್ದಾರೆ, ಏನೋ ಅದಕ್ಕೆ ಸಂಬಂಧನೇ ಇಲ್ಲ. ಸೊ ಸಾಮಗ್ರಿಗಳ ಖರೀದಿ ಟೆಂಡರ್ನಲ್ಲಿ ಲೋಪ ಮಾಡಿದ್ದು ಹೇಗಾಯಿತು? SC/ST ಹಣ ಸಮರ್ಪಕವಾಗಿ ಬಳಕೆ ಮಾಡದಿದ್ದು. ಪಾಪ ಸಮುದಾಯವನ್ನಂತೂ ಓಟಿಗೋಸ್ಕರ ಬಳಕೆ ಮಾಡ್ಕೊಂಡು ಅದರ ದುಡ್ಡನ್ನು ಹೊಡೆದು ಯಾರ್ಯಾರು ಉದ್ಧಾರ ಆಗಿದ್ದಾರೋ, ಬಟ್ ಆ ಸಮುದಾಯ ಮಾತ್ರ ಹಲವರು ಉದ್ಧಾರ ಆಗ್ತಾನೆ ಇಲ್ಲ ಇನ್ನು. ಬಟ್ ಅದನ್ನು ಹೇಳ್ಕೊಂಡು ಬಂದು ಅಧಿಕಾರದಲ್ಲಿ ಕೂತಿರುವಂಥವ್ರು, ರಾಜಕಾರಣಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಅವರು ಉದ್ಧಾರ ಆಗಿರೋದಿದೆ. SLC ಮಕ್ಕಳಿಗೆ ಗುಣಾತ್ಮಕ ತರಬೇತಿಯನ್ನು ನೀಡಿಲ್ವಂತೆ. 75% ಕಡಿಮೆ ಫಲಿತಾಂಶ ಬಂದ ವಸತಿ ಶಾಲೆಯ ಬಗ್ಗೆ ನಿಗಾ ಕೂಡ ವಹಿಸಿಲ್ವಂತೆ. ಇವರೆಲ್ಲ ಇದಕ್ಕೆ ಜವಾಬ್ದಾರರು. ಇವರು ಉದ್ಧಾರವನ್ನ ಮಾಡ್ತಾರಂತೆ. ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಉಮೇಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ರೀ ವಿಚಾರಗಳು. ಇಷ್ಟೆಲ್ಲ ಆರೋಪಗಳನ್ನು ಹೊತ್ಕೊಂಡಿರುವಂಥವರ ಮಾತನ್ನು ಕೇಳಿಕೊಂಡು ರಾಜ್ಯ ಸರ್ಕಾರ ಪ್ರತಿಭಟನೆಯನ್ನು ಮಾಡುತ್ತೆ. ಅವರ ಬೆಂಬಲವನ್ನು ನಿಂತ್ಕೊಂಡು ಅವ್ರು ಹೇಳಿದ ಸರಿ ಅನ್ನೋ ರೀತಿಯಲ್ಲಿ ಹೋರಾಟ ಮಾಡುತ್ತೆ. ಆದರೆ ಅವ್ರನ್ನ ಅಮಾನತಿನಲ್ಲಿ ಇಟ್ಟು, ಅಮಾನತಾದರೂ ಯಾಕೆ ಮಾಡಬೇಕು? ಈಗ ವಾಪಸ್ ಕರೆಸ್ಕೊಳ್ಳೋದಲ್ವಾ? ಪಾಪ ಇವು ಯಾವುದು ಭ್ರಷ್ಟಾಚಾರನೇ ಮಾಡಿಲ್ಲ ರೀ, ಇವೆಲ್ಲ ಸುಮ್ಮನೆ ಯಾರೋ ಮಾಡಿರೋ ಆರೋಪ ಅಲ್ವಾ ಉಮೇಶ್? ಅರುಣ್, ಸರ್ಕಾರವೇ ಕಲ್ಲೇಶರನ್ನು ಈ ಹಿಂದೆ ಅಮಾನತು ಮಾಡಿರುವಂಥದ್ದು. SC/ST ನಿಗಮದಲ್ಲಿ ಸುಮಾರು 60 ಲಕ್ಷ ಅಮೌಂಟನ್ನು ಇವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತು ಈ ಏನು PGಗಳಲ್ಲಿ ಅನಾವಶ್ಯಕವಾಗಿ ಕೆಲವೊಂದು ಮೆಟೀರಿಯಲನ್ನು ಖರೀದಿ ಮಾಡಿರುವಂಥದ್ದು. ಆ ಖರೀದಿ ಮಾಡಿರೋದಲ್ಲೂ ಕೂಡ ಈತ ಅವ್ಯವಹಾರ ಮಾಡಿದ್ದ. ಅದಕ್ಕೆ ಸೂಕ್ತ ದಾಖಲೆಗಳ ಸಿಕ್ಕ ನಿಟ್ಟಿನಲ್ಲಿ ಸರ್ಕಾರವೇ ಆತನನ್ನು ಅಮಾನತು ಮಾಡಿತ್ತು. ಅಮಾನತು ಮಾಡಿದ ನಂತರದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಸಂಬಂಧಪಟ್ಟಾಗ ಏನು ತನಿಖೆ ನಡೀತಾ ಇದೆ, ತನಿಖೆ ವೇಳೆಯಲ್ಲಿ ಏನು ED ಅಧಿಕಾರಿಗಳು ವಿಚಾರಣೆ ಕರೆದಿರ್ತಾರೆ. ವಿಚಾರಣೆ ವೇಳೆಯಲ್ಲಿ ಆತ ಏನು 17 ಪ್ರಶ್ನೆಗಳಿಗೆ ಉತ್ತರ ನೀಡದೆ 3 ಪ್ರಶ್ನೆಗಳಿಗೆ ಉತ್ತರ ನೀಡಿದ ಸಮಯಾವಕಾಶ ಬೇಕು ಅಂತ ಕೇಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ED ಅಧಿಕಾರಿಗಳು ಸ್ಪಷ್ಟವಾಗಿ ಒಂದಷ್ಟು ಮಾಹಿತಿಗಳು ಸಿಕ್ಕಿರುವಂಥದ್ದು. ಅಂದರೆ ಈ ಅಧಿಕಾರಿ ಏನಿದ್ದಾನೆ ಕಲ್ಲೇಶು, ಈತ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣದಲ್ಲೂ ಕೂಡ ಕೆಲವು ದಾಖಲೆಗಳನ್ನು ತಿದ್ದಿ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿರೋದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು. ಅದೇ ಸಂಬಂಧಪಟ್ಟ ಹಾಗೆ ಅವರು ಪದೇ ಅದನ್ನು ಕ್ರಾಸ್ ಮಾಡಿದಂಥ ವೇಳೆಯಲ್ಲಿ ಆತ ರಾಜ್ಯ ಸರ್ಕಾರದ ಮೇಲೆ ಈ ರೀತಿಯಾಗಿ ನನ್ನ ಮೇಲೆ ಕಿರುಕುಳ ನೀಡ್ತಾ ಇದ್ದಾರೆ, CM ಸರ್ ಹೆಸರು ಹೇಳಿ ಅಂತ ಹೇಳ್ತಾರೆ, ನಾಗೇಂದ್ರ ಅವ್ರ ಹೆಸರು ಹೇಳಿ ಅಂತೇಳಿ ಹೇಳ್ತಾ ಇದ್ದಾರೆ ಅಂತೇಳಿ ಬಂದು ಆತ ಹೊರಗಡೆ ಹೇಳಿರುವಂಥದ್ದು. ಆತನ ಮಾತು ನಂಬಿದಂಥ ರಾಜ್ಯ ಸರ್ಕಾರ ಈಗಾಗಲೇ ಪ್ರತಿಭಟನೆ ಕೂಡ ಮಾಡಿದೆ. ಮತ್ತು ಕಲ್ಲೇಶ್ವರ್ ಕೂಡ ಈಗ FIR ಕೂಡ ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ ನಿಜಕ್ಕೂ ಕಲ್ಲೇಶು ಆ ರೀತಿ ಅಧಿಕಾರಿ ಸರಿಯಾಗಿದ್ದಿದ್ರೆ ಯಾಕೆ ಅಮಾನತಾಗ್ತಿದ್ರು ಅನ್ನೋದು ಒಂದು ಕಡೆ. ಆದರೆ ಈ ಹಿಂದೆಯೇ ರಾಜ್ಯ ಸರ್ಕಾರವೇ ಆತನನ್ನು ಅಮಾನತು ಮಾಡಿ ಈ ರೀತಿ ಆರೋಪಗಳೆಲ್ಲ ಸಾಬೀತಾಗಿದ್ರು ಕೂಡ ಆತನ ಮಾತು ನಂಬಿ ಹೇಗೆ ಇದು ಪ್ರತಿಭಟನೆ ಮಾಡಿದ್ರು ಅನ್ನೋದು ಈಗ ಸದ್ಯಕ್ಕೆ ಪ್ರಶ್ನೆ ಆಗಿರುವಂಥದ್ದು. ಮತ್ತೊಂದು ಕಡೆ ಈಗೇನು ED ತನಿಖೆಯನ್ನು ನಡೀತಾ ಇದೆ. ED ತನಿಖೆಯಲ್ಲಿ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆಯಲ್ಲಿ ಈತನ ಪಾತ್ರ ಇರೋದು ಕೂಡ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅದಕ್ಕೆ ಪೂರಕ ದಾಖಲೆಗಳು ಕೂಡ ಈಗ ED ಅಧಿಕಾರಿಗಳ ಬಳಿ ಇರುವ
ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆತ ನಕಲಿ ದಾಖಲೆ ಸೃಷ್ಟಿ ಮಾಡಿ ಆತ ಹಣ ವರ್ಗಾವಣೆ ಮಾಡಿರುವಂಥದ್ದು ಮತ್ತು ಹಣ ವರ್ಗಾವಣೆ ಆಗುವ ವಿಚಾರ ಕೂಡ ಈತನಿಗೆ ಗೊತ್ತಿತ್ತು ಅನ್ನೋ ವಿಚಾರ ಈಗ ಇಡಿ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.